ರಾಶಿ ಕಟಕ ರಾಶಿ. ಈ ಒಂದು ಏಪ್ರಿಲ್ ತಿಂಗಳ ಕಟಕ ರಾಶಿಯ ಟ್ಯಾರೆಟ್ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯ ಈ ಒಂದು ಟ್ಯಾರೆಟ್ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ ಈ ಟ್ಯಾರೋಟ್ ಬಗ್ಗೆ ಚಿಕ್ಕದಾಗಿ ಹೇಳೋಣ. ಇದೊಂದು ಚಿಕ್ಕದೊಂದು ಗಿಣಿಶಾಸ್ತ್ರ ಅಂತ ಅನ್ಕೊಳ್ಳಿ. ಯಾಕೆ ಅಂತಂದ್ರೆ ಗಿಣಿರಾಮ ಹೇಳೋದು ಯಾವುದು ಸುಳ್ಳಾಗ್ತಿರ್ಲಿಲ್ಲ. ಅದೇ ರೀತಿ ಈ ಕಾಡಿಗೂ ನಮಗೂ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಆ ಸಂಬಂಧದ ಪ್ರಕಾರ ಆ ದಿನದ ಆಗು ಹೋಗುಗಳು ಏನಿದೆ, ವರ್ತಮಾನಗಳು ಏನಿದೆ, ಇವತ್ತು ನನ್ನ ಭವಿಷ್ಯ ಏನಾಗ್ಬೋದು, ಮುಂದಿನ ಭವಿಷ್ಯ ಏನಾಗ್ಬೋದು ಅದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಡುವಂತಹ ಒಂದು ಕಾಡಿದು. ಯಾಕಂದ್ರೆ ನಾವ್ ಏನ್ ಮಾಡಕ್ ಹೊರಟಿರ್ತೀವಿ ಅನ್ನೋದಕ್ಕೆ ಎಲ್ಲದಕ್ಕೂ ದೇವರ ಆಶೀರ್ವಾದ ಇರಬೇಕು. ನಾವ್ ಸುಮ್ನೆ ದೇವ್ರನ್ನ ನೋಡಪ್ಪ, ದೇವ್ರನ್ನ ಪ್ರಾರ್ಥನೆ ಮಾಡು, ಅದ್ರ ಪ್ರಕಾರ ಈ ಕಾರ್ಡ್ ತೆಗಿ ಅಂತೀವಿ. ಆ ದೇವ್ರ ಅವ್ನಿಗೆ ಏನ್ ಕೊಡ್ಬೇಕು ಅನ್ನೋದನ್ನ ಹೇಳಿರ್ತಾನೋ ಅದೇ ಕಾರ್ಡ್ ಬಂದಿರುತ್ತೆ ಖಂಡಿತ. ಸೊ ಅದಕ್ಕೆ ಈ ಒಂದು ಕಾರ್ಡು ಇವತ್ತಿನ ವರ್ತಮಾನ ಕಾಲದಲ್ಲಿ ಏನೆಲ್ಲ ಆಗುತ್ತೆ, ಮುಂದೆ ಭವಿಷ್ಯತ್ ಕಾಲದಲ್ಲಿ ಏನಾಗತ್ತೆ, ಹಿಂದೆ ಭೂತ ಕಾಲದಲ್ಲಿ ಏನ್ ಆಗೋಗಿತ್ತು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗುತ್ತೆ ಇದೊಂದು ಟ್ಯಾರೋಟ್ ಕಾರ್ಡ್. ಹಾಗಾಗಿ ಲೈಫ್ ಅಲ್ಲಿ ಏನಾದ್ರು ನಾವು ತಿಳ್ಕೋಬೇಕು ಅನ್ನೋದಾದ್ರೆ ಇದು ಈಸಿ ವೇ ಅಂತ ಹೇಳ್ತಾ ಹೋಗ್ಬೋದು. ಹಾಗಾಗಿ ನೋಡ್ತಾ ಹೋಗೋಣ ಈ ಒಂದು ಕಟಕ ರಾಶಿಯವರಿಗೆ ಒಂದು ಏಪ್ರಿಲ್ ತಿಂಗಳಲ್ಲಿ ಯಾವ ರೀತಿ ಭವಿಷ್ಯ ಇದೆ ಅಂತ ಏಪ್ರಿಲ್ ತಿಂಗಳು ಮೇಡಮ್ ತೆಗಿತಾರೆ ಅಂತ ನೋಡ್ತಾ ಹೋಗೋಣ. ನೀವು ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿ ಕಟಕ ರಾಶಿಯವರು ಒಳ್ಳೇದೇ ಬರ್ಲಪ್ಪ ಅಂತ ಹೇಳಿ. ಯಾಕಂದ್ರೆ ಇಲ್ಲಿವರೆಗೂ ತೆಗ್ದಿರೋ ಅಷ್ಟು ರಾಶಿಗಳಲ್ಲಿ ಮೇಡಮ್ ಒಳ್ಳೇದನ್ನೇ ತೆಗ್ದಿದ್ದಾರೆ. ಕಟಕ ರಾಶಿಯವ್ರಿಗೂ ಒಳ್ಳೇದಾಗ್ಲಿ ಅಂತ ನೀವು ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿ. ಕಟಕ ರಾಶಿಯವರಿಗೆ ಒಳ್ಳೇದಾಗ್ಲಿ. ನೋಡಿ, ಅವ್ರಿಗೆ ಒಂದು ಬೆಟ್ಟದಿಂದ ಜಂಪ್ ಆಗ್ತಿರೋ ರೀತಿ, ಅಂದ್ರೆ ಒಂದು ಬೆಟ್ಟದಿಂದ ಫುಲ್ ಅಂದ್ರೆ ಬೀಳ್ತಾ ಇರೋ ರೀತಿಲಿ ಒಂದ್ ಕಾರ್ಡ್ ತೆಗ್ದಾರೆ. ನೋಡಿ, ಕಟಕ ರಾಶಿಯವ್ರನ್ನ ಯಾವಾಗ್ಲೂ ಜನ ಬೀಳ್ಸೋದನ್ನೇ ನೋಡ್ತಿರ್ತಾರೆ. ಯಾಕೆ ಹೇಳಿ? ಮೃದು ಸ್ವಭಾವ ವ್ಯಕ್ತಿಗಳು ಕಟಕ ರಾಶಿಯವರೇ. ಹಾಗೆ ತಾಯಿಯ ಗುಣವನ್ನ ಹೋಲುವಂತಹ ರಾಶಿ ಅಂತ ಕರಿತೀವಲ್ಲ, ಹಾಗಾಗಿ ಇವ್ರಿಗೆ ಏನಾಗತ್ತೆ, ನಿಮ್ಮನ್ನ ಫೂಲ್ ಮಾಡಕ್ಕೆ ನೋಡ್ತಿರ್ತಾರೆ. ದಯವಿಟ್ಟು ಫೂಲ್ ಆಗ್ಬೇಡಿ. ಯಾಕೆ ಅಂತ ಅಂದ್ರೆ ನಮ್ಮ ಒಂದು ಒಳ್ಳೆಯತನ, ನಮ್ಮ ಒಂದು ಒಳ್ಳೆಯ ಸ್ವಭಾವವನ್ನ ಮುಂದೆ ಕೂತಿರೋರು ಇರ್ಬೋದು, ಮುಂದೆ ನಮ್ಮನ್ನು ಪರಿಚಯ ಇರೋರು ಇರ್ಬೋದು, ನಮ್ಗೆ ಗೊತ್ತಿರೋಂಥ ವ್ಯಕ್ತಿಗಳೇ ಇರ್ಬೋದು, ಯುಟಿಲೈಸ್ ಮಾಡ್ಕೊಳಕ್ ನೋಡ್ತಾರೆ. ಖಂಡಿತ. ನೋಡಿ, ಯಾವಾಗ ನಾವು ಮೂರ್ಖರಾಗ್ತೀವಿ ಅಂತ ಅಂದ್ರೆ ನಮ್ಮಲ್ಲಿರುವಂತಹ ಒಂದು ವ್ಯಕ್ತಿತ್ವವನ್ನ ನಾವು ಬೇರೆಯವರಿಗೆ ವ್ಯಕ್ತಪಡಿಸಿದಾಗ, ಅಂದ್ರೆ ನಮ್ಮಲ್ಲಿರೋ ಒಂದು ವೀಕ್ನೆಸ್ ಅವ್ರಿಗೆ ಹೇಳ್ದಾಗ ಅವ್ರಿಗೆ ಅದು ಪ್ಲಸ್ ಆಗತ್ತೆ. ಹೌದು, ಖಂಡಿತ. ಕಟಕ ರಾಶಿಯವ್ರ ಬಾಯಲ್ಲಿ ಮಾತು ನಿಲ್ಲಲ್ಲ. ಕಟಕ ಲಗ್ನದವರೇ ಆಗಿರ್ಬೋದು, ಕಟಕ ರಾಶಿಯವರೇ ಆಗಿರ್ಬೋದು, ಅವ್ರ ಬಾಯಲ್ಲಿ, ಯಾಕೆ ಚಂದ್ರ ಅಲ್ವಾ, ಚರ ಸಿಕ್ಕಾಬಿಟ್ಟ ಓಡಾಡ್ತಾನೆ, ಒಂದೇ ಕಡೆ ನಿಲ್ಲಲ್ಲ. ಅದಕ್ಕೆ ಮನೋಕಾರಕ ಚಂದ್ರ ಅಂತೀವಿ. ಮನಸ್ಸು ಎಷ್ಟು ಚಂಚಲ ಅಲ್ಲ. ನೀವು ಯಾವ್ದೋ ಒಂದು ವಸ್ತು ನೋಡಿ, ಯಾವ್ದಾರ ಒಂದ್ ಮನೆ ನೋಡಿ, ಸುಂದರವಾದ ಹುಡುಗಿ ನೋಡಿ, ಸುಂದರವಾದ ಹುಡುಗ ನೋಡಿದಾಗ ಮನ್ಸು ಏನಾಗುತ್ತೆ ಹೇಳಿ? ವಾವ್ ಅಂತೀವಿ. ಸೊ ವಾವ್ ಅಂತ ಬರುತ್ತೆ ಅಂದ್ರೆ ಅದು ಎಲ್ಲಿಂದ ಬರುತ್ತೆ ಅಂದ್ರೆ ನಿಮ್ಮ ಮನಸ್ಸು ಹೇಳುತ್ತೆ, ಇದು ತುಂಬಾ ಚೆನ್ನಾಗಿದೆ, ಇದು ತುಂಬಾ ಸುಂದರವಾಗಿದೆ, ಇದು ನೋಪ್ಕೋ ಅಥವಾ ಇದು ಬೇಡ ಅನ್ನೋದು ನಮ್ಮ ಮನಸ್ಸು ಹೇಳುತ್ತೆ. ಅಂದ್ರೆ ಕಟಕ ರಾಶಿಯವರ ಮನಸ್ಥಿತಿ ಏನಾಗುತ್ತೆ ಅಂದ್ರೆ ಚರ ಬೇಗ ಚೇಂಜಸ್. ಈ ನೋಡಿ, ಕಟಕ ರಾಶಿಯವ್ರು ಯಾರೇ ಇರ್ಬೋದು, ಬಹಳ ಬೇಗ ಮನಸ್ಸನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ದೃಢತೆ ಅನ್ನೋದಿರಲ್ಲ, ನಿಮ್ಮಲ್ಲಿ ಸ್ಥಿರತೆ ಇರ್ಲಿ. ಚರ ರಾಶಿಯಲ್ಲಿ ಇರೋದ್ರಿಂದ ಕಟಕ ರಾಶಿಯವರಿಗೆ ಒಂದು ಸ್ಥಿರವಾಗಿರ್ಲಿ. ನಿಮ್ಮ ಒಂದು ವೀಕ್ನೆಸ್ ಅನ್ನ, ಅಂದ್ರೆ ಯಾವ್ದೋ ಒಂದು ಅವರಲ್ಲಿ ಇರೋದನ್ನ ಹತ್ತು ಹೇಳ್ಕೊಂಡ್ಬಿಡ್ತಾರೆ. ಹೌದು, ದೇವ್ರ ಹತ್ರ ಹೇಳ್ಕೊಳ್ಳಿ. ಮನುಷ್ಯ ಏನೋ ಒಂದು ವೀಕ್ನೆಸ್, ಗಟ್ಟಾಗಿ ಏನೋ ಮಾಡ್ಬೇಕು, ಇಲ್ಲ ಇವತ್ತು ನೀನ್ ಬಿಡಬಾರ್ದು, ಇವ್ನ ವೀಕ್ನೆಸ್ ಎಲ್ಲ ತಿಳ್ಕೊಳ್ಳೋದು. ನೋಡಿ, ಇವತ್ತು ಎಷ್ಟೋ ಜನ ಮೋಸ ಆಗಿದಾರಲ್ಲ, ಅವ್ರೆಲ್ಲ ಹೆಂಗಾಗಿರೋದು ಅಂದ್ರೆ ಅವ್ರ ವೀಕ್ನೆಸ್ ಇನ್ನೊಬ್ರ ಹತ್ರ ಹೇಳಿರ್ತಾರೆ. ಖಂಡಿತ. ಆ ವೀಕ್ನೆಸ್ ಹೇಳಿದಾಗ ಮುಂದೆ ಅವ್ರ ಶತ್ರುಗಳಾದಾಗ ಅವ್ರ ಅದನ್ನ ಬಾಣವಾಗಿ ಯೂಸ್ ಮಾಡ್ತಾರೆ. ನೋಡಿ, ಹೇಳ್ಕೋಬೇಕಾ, ದೇವ್ರ ಮೇಲೆ ಕುತ್ಕೊಳ್ಳಿ, ದೇವಸ್ಥಾನದಲ್ಲಿ ಕುತ್ಕೊಳ್ಳಿ, ನಿಮ್ ಕಷ್ಟಗಳನ್ನ ದೇವ್ರ ಮುಂದೆ ಹೇಳ್ಕೊಳ್ಳಿ. ಖಂಡಿತ ಅವ್ನ್ ಪಾಸಿಟಿವಿಟಿ ಕೊಡ್ತಾನೆ. ಮನುಷ್ಯ ಹೇಳ್ಕೊಳ್ಳೋದ್ರಿಂದ ಸಾಲ್ವ್ ಮಾಡಕ್ ಆಗಲ್ಲ. ಬೇಕು ಒಳ್ಳೆ ಸ್ನೇಹಿತ, ಬೇಕು ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಅಪ್ಪ ಅಮ್ಮ ನಮ್ ಜೊತೆ ಒಡನಾಡ್ತಲಿರ್ತಾರೆ. ಮೂರನೇ ವ್ಯಕ್ತಿಗಳು ಅಂತ ಬಂದಾಗ ನೋಡಿ, ಯಾವ್ದೋ ಒಂದು ಗಂಡ ಹೆಂಡತಿ ಜಗಳ ಆದಾಗ ಮಧ್ಯ ಪ್ರವೇಶ ಮಾಡಬಾರ್ದು. ಹೌದು. ಅದಕ್ಕೆ 4 ಗೋಡೆಗಳ ಮಧ್ಯದಲ್ಲಿ ಸಂಸಾರ ನಡೀಲಿ ಅಂತ ಹೇಳೋದು. 4 ಗೋಡೆಗಳ ಮಧ್ಯದಲ್ಲಿ ನಿಮ್ಮ ಒಂದು ವೈಮನಸ್ಸೇನಿದೆ ಅದು ಅಲ್ಲೇ ಕೂಡ ಕೊನೆಗೊಳ್ಳಿ ಅಂತ ಹೇಳ್ತಾರೆ. ಆ ಕಟಕ ರಾಶಿಯವ್ರಿಗೆ ಏನಾಗ್ತಿದೆ ಅಂತ ಅಂದ್ರೆ, ಜನ್ಮ ಗುರು ನರೋ ದುಃಖಮ ತರ ಗುರು ಕೂಡ ರಾಶಿಗೆ ಬರ್ತಾ ಇದ್ದಾನೆ. ಆಲ್ರೆಡಿ ಗುರು 12ನೇ ವ್ಯಯಭಾವದಲ್ಲಿ ಇದ್ದಾನೆ. ಆದ್ರೆ ಶುಕ್ರ 11ನೇ ಭಾವದಲ್ಲಿ 10ನೇ ಭಾವದಲ್ಲಿ ಬರ್ತಾ ಇರೋದ್ರಿಂದ ನಿಮ್ಮ ಕೆಲಸದ ವಿಚಾರದಲ್ಲಿ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಕಟಕ ರಾಶಿಯವರಿಗೆ ತುಂಬಾ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವಾಗ್ಲೂ ಮಂತ್ರಾಲಯಕ್ಕೆ ಹೋಗ್ತಾ ಬನ್ನಿ, ದೇವ್ರು ಒಳ್ಳೇದ್ ಮಾಡ್ತಾನೆ. ಕಟಕ ಲಗ್ನದ ರಾಮ ಕೂಡ ಕಟಕ ಲಗ್ನ ವ್ಯಕ್ತಿ. ಯಾಕೆಂದ್ರೆ ಶ್ರೀರಾಮಚಂದ್ರ, ಗುರು ಮತ್ತೆ ಚಂದ್ರ ಅಲ್ಲೇ ಇದ್ದಾನೆ. ಗಜಕೇಸರಿ ಹೋಗ ಲಗ್ನದಲ್ಲೇ ರಾಶಿಲೇ ಗುರು ಇದ್ದಾಗ ಏನಾಗತ್ತೆ, ನಮ್ಮ ಜನ್ಮ ಗುರು ನರೋ ದುಃಖಂ ಅಂತಾರೆ. ಶ್ರೀರಾಮಚಂದ್ರನ್ಗೆ ವನವಾಸ ತಪ್ಪಿದಲ್ಲ, ನಾವೆಲ್ಲ ಯಾವ ಲೆಕ್ಕ ಅಲ್ವಾ? ಸೊ ಹಾಗಾಗಿ ಎಷ್ಟು ಕಷ್ಟಪಟ್ಟಿದ್ದೀರೋ ಅವ್ರು ಒಂದಷ್ಟು ಟ್ರಿಬಲ್ ಕೊಡುವಂತಹ ಶಕ್ತಿ ದೇವರಿಗೆ ಇರೋದ್ರಿಂದ
ಪೂಜ್ಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯತ ಭರತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಡೈಲಿ ಒಂದು 3 ಬಾರಿ ಹೇಳ್ಕೊಳ್ಳಿ ಅಥವಾ 21 ಬಾರಿ ಹೇಳ್ಕೊಳ್ಳಿ. ರಾಘವೇಂದ್ರ ಟೆಂಪಲ್ಗೆ ಹೋಗ್ತಾ ಬನ್ನಿ, ಸಾಧ್ಯ ಆದ್ರೆ ಮಂತ್ರಾಲಯಕ್ಕೆ ಹೋಗಿ ಒಂದು ಹೆಜ್ಜೆ ನಮಸ್ಕಾರ ಆಗ್ತಾ ಬನ್ನಿ. ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ನ ಕಟಕ ರಾಶಿಯವರು ನೋಡ್ತಾ ಹೋಗ್ಬೋದು. ಖಂಡಿತ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕಟಕ ರಾಶಿಯ ಟ್ಯಾರೆಟ್ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.